ಉತ್ತಮ ಮಳೆ ಚುರುಕುಗೊಂಡ ಗೋವಿನ ಜೋಳದ ಬಿತ್ತನೆ ಕಾರ್ಯ. ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮುಂಗಾರು ಮಳೆ ಉತ್ತಮವಾಗಿದ್ದು ರೈತರಲ್ಲಿ ಹೊಸ ಹುಮ್ಮಸ್ಸನ್ನು ತಂದಿದೆ. ಅದರಂತೆ ತಾಲೂಕಿನೆಲ್ಲೆಡೆ ಗೋವಿನ ಜೋಳದ ಬಿತ್ತನೆ ಕಾರ್ಯ ಭರದಿಂದ ಸಾಗಿದ್ದು ಕಂಡುಬಂದಿತು. ಅಂದಂತೆ ಗೋವಿನ ಜೋಳದ ಬಿತ್ತನೆ ಮಾಡಿದ ರೈತರು ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿದ್ದು ಗೋವಿನ ಜೋಳ ಬಿತ್ತನೆ ಮಾಡುತ್ತಿದ್ದೇವೆ, ಮುಂದೆ ಉತ್ತಮವಾಗಿ ಇದೇ ತರ ಮಳೆ ಆಗುತ್ತಾ ಹೋದ್ರೆ ಉತ್ತಮ ಬೆಳೆ ತೆಗೆಯಬಹುದು ಎನ್ನುತ್ತಾರೆ ರೈತರು. ಬ್ಯೂರೋ ರಿಪೋರ್ಟರ್ ವೀರಣ್ಣ ಹಡ್ಪದ್, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಈ ವರ್ಷ ಮುಂಗಾರು ಮಳೆ ಚೆನ್ನಾಗಿದೆ. ಅದ್ರ ಸಲುವಾಗಿ ಗೋವಿನ ಜೋಳ ಬಿತ್ತಕ್ಕೆ ಹದ ಐತಿ, ಬಿತ್ತಾಕತ್ತೀವಿ. ಗೋವಿನ ಜೋಳ ಬೀಜ ಪೈನೀರ್ ಬೀಜ ತೊಗೊಂಬಂದು ಬಿತ್ತಾಕತ್ತೀವಿ. 7305 ತಂದು ಬಿತ್ತಾಕತ್ತೀವಿ ರೀ. ದೇವರೆಲ್ಲ ಈ ವರ್ಷ ಒಳ್ಳೆಯದ ಮನುಷ್ಯನ, ಮುಂದಿನ ಮತ್ತು ಭಗವಂತ ನಾಟ್ರಿ. ಏನು ತಮ್ಮ ಹೆಸರು? ಪರಮೇಶ್ವರ. ಯಾವ ಅವ್ರ ಹೊಲ ನಾನಾ ರೈತ್ರಿ. ನಿಮ್ದಾನ ಹೊಲ? ಭಗವಂತ ನಾಟ. ಈಗ ಅಂಕರ್ ಧೈರ್ಯ ಮಾಡಿ ಬಿತ್ತಾಕತ್ತೀವಿ. ಏನು ಬಿತ್ತಿದ್ರಿ? ಗೊಂಜಾಳ ಬಿತ್ತಾಕತ್ತೀರಿ ಸರ್. ಎಷ್ಟು ಎಕರೆ ಬಿತ್ತಿದ್ರಿ? ಈಗ ಒಂದು 4 ಎಕರೆ ಬಿತ್ತಿದೀನಿ ರೀ. ಹೆಂಗೆ ಪ್ಯಾಕೆಟ್ ತೊಗೊಂಬಂದ್ರಿ? ಹ್ಞೂ ರೀ. ಈಗ ಪೈನೀರ್ ಬೀಜ ರೀ, ಹೆಂಗೆ ರೇಟ್? 1500 ರೂಪಾಯಿಗೆ ಒಂದು ಪ್ಯಾಕೆಟ್ ರೀ, 1800 ರೂಪಾಯಿ ಪ್ಯಾಕೆಟ್ ರೀ. ಎಕರೆಗೆ ಒಂದು ಚೀಲ ಗೊಬ್ಬರ ಹಾಕಿವ್ರಿಪ್ಪ. ಮುಂದೆ ದೇವ್ರ ಕಡೆ ಬಾರ. ಗೊಂಜಾಳ ಎಲ್ಲಿ ತೊಗೊಂಬಂದ್ರಿ? ಗೊಂಜಾಳ ಇದ್ರಾಗ ತೊಗೊಂಬಂದಿವ್ರಿ. ಇಲ್ಲಿ ಇಚ್ಚಂಗಿ ಯಲ್ಲಾಪುರದಾಗ ಕಂಪ್ನಿ ಕೃಷಿ ಕೇಂದ್ರದಾಗ ಗೊಬ್ಬರದ ಅಂಗಡಿ. ಅಲ್ಲೇ ತಂದ್ರಿ? ಹ್ಞೂ ರೀ. ಏನು ತಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ ಹಾವೇರಿ ಅಂತ.